ಈ ಸಿನಿಮಾದಲ್ಲಿರೋ ಹೆಣ್ಮಕ್ಳು ಅವ್ರ ಗಂಡಂದಿರ ಟಪಾಟಪ್ ಕೋರಿಕೆಗಳನ್ನ ಎಷ್ಟೋ ಬಲವಂತವಾಗಿ ತಡ್ಕೊಳ್ತಿರ್ತಾರೆ. ಇನ್ನು ಅವ್ರು ಮಾಡಿದ ಗಾಯಗಳನ್ನ ನೋಡಿ ಆ ಹೆಣ್ಮಕ್ಳಿಗೆ ತಡ್ಕೊಳಕ್ಕಾಗಲ್ಲ. ಯಾಕೆ ಈ ಗಂಡ್ಮಕ್ಳು ಈ ತರ ಮಾಡ್ತಿರ್ತಾರೆ, ಕೊನೆಗೆ ಇವರು ತಪ್ಪಿಸ್ಕೊಳ್ತಾರ ಅಥವಾ ಈ ಶೃಂಗಾರ ಕೋರಿಕೆಗಳಲ್ಲೇ ನಂದು ಸತ್ತೋಗ್ಬಿಡ್ತಾರ ಅನ್ನೋದನ್ನ ತಿಳಿಯೋಕೆ ಪಾರ್ಚಡ್ ಅನ್ನೋ ರಾಜಸ್ಥಾನಿ ಸಿನಿಮಾನ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಣ. ಸಿನಿಮಾ ಶುರುವಾಗ್ತಾ ರಾಣಿ ಮತ್ತೆ ಲತಾನ ತೋರಿಸ್ತಾರೆ. ಇವ್ರದ್ದು ರಾಜಸ್ಥಾನ್ನ ಒಂದು ಹಳ್ಳಿ. ಪ್ರೆಸೆಂಟ್ ಇವರಿಬ್ರು ರಾಣಿ ಮಗನಿಗೆ ಮದುವೆ ಮಾಡಕ್ಕೆ ಹುಡುಗಿ ನೋಡೋಕ್ ಹೋಗ್ತಿರ್ತಾರೆ. ಇವರಿಬ್ರು ಬಾಗ್ಲೂರಕ್ ತಲೆ ಇಟ್ಟು ಈ ಗಾಳಿ ಎಷ್ಟೋ ಚೆನ್ನಾಗಿದೆ, ಹೀಗೆ ನಮ್ ಜೀವನವೆಲ್ಲ ಇದ್ರೆ ಚೆನ್ನಾಗಿರೋದು ಅಂತ ಅನ್ಕೋತಿರ್ತಾರೆ. ಇದೇ ಸೀನ್ನಿಂದ ಇವರಿಬ್ರು ಜೀವನದಲ್ಲಿ ಅಸಲು ಆನಂದನೇ ಇಲ್ಲ ಅಂತ ನಮಗ್ ಅರ್ಥ ಆಗುತ್ತೆ. ಇನ್ನು ಬಸ್ ಹಿಡಿದು ಹುಡುಗಿ ನೋಡಕ್ ಬರ್ತಾರೆ. ಅಲ್ಲಿ 14 ವರ್ಷದ ಒಬ್ಬ ಚಿಕ್ಕ ಹುಡುಗಿನೇ ಮದುಮಗಳಾಗಿರ್ತಾಳೆ. ರಾಣಿಗೆ ಉದ್ದ ಜಡೆ ಇರೋ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಆ ಹುಡುಗಿಗೂ ಕೂಡ ಉದ್ದ ಕೂದಲಿರೋದ್ರಿಂದ ನನಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಣ ಅಂತ ಹೇಳ್ಬಿಡ್ತಾಳೆ. ಆಗ ಮದುಮಗಳ ತಂದೆ ನನಗೆ 4 ಲಕ್ಷ ವರದಕ್ಷಿಣೆ ಕೊಡ್ಬೇಕು ಅಂತ ಕೇಳ್ತಾರೆ. ಯಾಕಂದ್ರೆ ಆ ಊರಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ, ಅದಕ್ಕೆ ಇಲ್ಲಿ ವಧು ದಕ್ಷಿಣೆ ಕೊಡೋದೇ ಟ್ರೆಡಿಷನ್ ಆಗ್ಬಿಟ್ಟಿರುತ್ತೆ. ಇದೇ ಸಮಯದಲ್ಲಿ ರಾಣಿ ಮಗ ಶಂಕರ್ ಫೋನ್ ಮಾಡಿ ಹುಡುಗಿ ಹೆಂಗಿದ್ದಾಳೆ ಎಲ್ಲ ಚೆಕ್ ಮಾಡಿನೇ ಓಕೆ ಮಾಡಿ, ಇಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಕಾಮಿಡಿ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ರಾಣಿ ಹುಡುಗಿ ಬಹಳ ಚೆನ್ನಾಗಿದ್ದಾಳೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಅವ್ರು ಕೇಳಿದಷ್ಟು ದಕ್ಷಿಣ ಕೊಡೋಕ್ ಒಪ್ಕೊಂಡು ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ. ರಾಣಿ ಮಗನ ವಯಸ್ಸು ಕೂಡ ಬರೀ 16 ವರ್ಷ. ಅಷ್ಟರಲ್ಲೇ ಕುಡಿಯೋದು, ವೇಶ್ಯರ ಜೊತೆ ಟಪಾಟಪ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಈ ಊರಲ್ಲಿ ಎಂತ ಜನ ಇರ್ತಾರೆ ಅಂದ್ರೆ, ಒಬ್ಬ ಮಹಿಳೆ ಮದುವೆ ಆಗಿ ಗಂಡ ಟಾರ್ಚರ್ ಕೊಡೋದ್ರಿಂದ ಅವನ್ನ ಬಿಟ್ಟು ಬಂದಿರ್ತಾಳೆ. ಆದ್ರೆ ಈ ಊರಿನವರು ನೀನ್ ಯಾವಾಗ ಮದುವೆ ಆಗೋದ್ಯೋ ಆಗ್ಲಿಂದಲೇ ನಿನಗೆ ಈ ಊರಿಗೆ ಯಾವ ಸಂಬಂಧನೂ ಇಲ್ಲ, ಇನ್ನು ನಿಮ್ಮೂರಿಗೆ ನೀನು ಹೋಗ್ಬಿಡು ಅಂತ ಹೇಳ್ತಾರೆ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಎಲ್ಲರೂ ತರನ ಫೋರ್ಸ್ ಮಾಡ್ತಾರೆ. ಇನ್ನು ಆ ಮಹಿಳೆ ಸತ್ಯನ ಹೊರಗಿಟ್ಬಿಡ್ತಾಳೆ. ಆ ಮನೆಯಲ್ಲಿ ನನ್ ಗಂಡ ಮಾತ್ರ ಅಲ್ಲದೆ ಅವರ ಅಣ್ಣ ತಮ್ಮಂದ್ರಿಂದ ಹಿಡಿದು ನಮ್ಮ ಮಾವ ಕೂಡ ನನ್ ಜೊತೆನೆ ಟಪಾಟಪ್ ಮಾಡಿ ನನಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಅದಕ್ಕೆ ಆ ನರಕದಲ್ಲಿ ಇರಲ್ಲ ಅಂತ ಬೇಡ್ಕೊಂಡ್ರು ಕೂಡ ಬಿಡದೆ ಕಾರಲ್ಲೇ ಕೂಡಾಕಿ ತನ್ನ ಗಂಡನೂರಿಗೆ ಕಳಿಸ್ಬಿಡ್ತಾರೆ. ಇದು ಈ ಊರಿನ ಪರಿಸ್ಥಿತಿ. ಇಲ್ಲಿಂದಲೇ ಈ ಸಿನಿಮಾದಲ್ಲಿ ಅಸಲು ಸ್ಟೋರಿ ಶುರುವಾಗುತ್ತೆ. ಈ ಊರಲ್ಲಿ ಕಿಶನ್ ಅನ್ನೋ ಎಜುಕೇಟೆಡ್ ವ್ಯಕ್ತಿ ಇರ್ತಾನೆ. ಈ ಊರಲ್ಲಿರೋ ಕೆಟ್ಟ ಟ್ರೆಡಿಷನ್ ನ ರೂಲ್ಸ್ ನ ವಿರುದ್ಧ ಎಲ್ರಿಗೂ ತಿಳಿಸಿ ಹೇಳ್ತಿರ್ತಾನೆ. ಆದ್ರೆ ತನ್ನ ಮಾತನ್ನ ಯಾರೂ ಕೇಳಿಸ್ಕೊಳ್ತಿರಲ್ಲ. ಕಿಶನ್ಗೆ ಈ ಊರಲ್ಲಿ ಒಂದು ಬಟ್ಟೆ ಅಂಗಡಿ ಇರುತ್ತೆ. ಅಲ್ಲೇ ಬಹಳ ಜನ ಮಹಿಳೆಯರಿಗೆ ಕೆಲಸ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಬೇರೆ ಕೆಲ ಹುಡುಗರಿಗೆ ಜಲಸ್ ಆಗಿ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಕಿಶನ್ ಹೆಂಡತಿ ಕಂಡಾಗೆಲ್ಲ ಕೆಟ್ಟದಾಗಿ ಮಾತಾಡ್ಕೋತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮಗನ್ ಮದುವೆ ಸೆಟ್ ಆಗಿರೋದ್ನ ರಾಣಿ ಬಿಜ್ಲಿ ಅನ್ನೋ ಫ್ರೆಂಡ್ಗೆ ತಿಳ್ಸಕ್ ಹೋಗಿರ್ತಾಳೆ. ಬಿಜ್ಲಿ ಆ ಊರಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಹಾಗೆ ವೇಶ್ಯ ಕೂಡ ಆಗಿ ಎಲ್ರಿಗೂ ಸಂತೋಷ ಪಡಿಸ್ತಿರ್ತಾಳೆ. ಈ ವಿಷಯ ಕೇಳಿ ಬಿಜ್ಲಿ ಸಂತೋಷ ಪಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಲತಾನ ತೋರಿಸ್ತಾರೆ. ಲತಾ ಮನೆಯಲ್ಲಿ ಗಂಡನಿಗೆ ಅಂತ ಅಡಿಗೆ ಮಾಡಿಟ್ಟಿದ್ರೆ ತಾನ್ ತಿನ್ನೋದ್ ಬಿಟ್ಟು ಲತಾ ಮೇಲೆ ಬಂದು ಟಪಾಟಪ್ ಮಾಡಿ ನಾನ್ ನಿನ್ ಗಂಡ, ನಾನ್ ಏನ್ ಮಾಡಿದ್ರು ನೀನ್ ಸುಮ್ನೆ ಬಿದ್ದಿರ್ಬೇಕು ಅಂತ ಹೇಳ್ಬಿಡ್ತಾನೆ. ಇನ್ನು ರಾಣಿ ಕೊನೆಗೆ ಮಗನ್ ಮದುವೆ ಮಾಡೇ ಬಿಡ್ತಾಳೆ. ಆದ್ರೆ ದಕ್ಷಿಣೆ ಕೊಡೋದ್ರಲ್ಲಿ 1 ಲಕ್ಷ ಕಡಿಮೆ ಮಾಡೋದ್ರಿಂದ ಹುಡುಗಿ ತಂದೆ ತನ್ನ ಮಗಳ ಜುಟ್ಟು ಕತ್ತರಿಸಿ ಗಂಡನ್ ಮನೆ ಕಳ್ಸ್ಕೊಡ್ತಾನೆ. ಆಗ ರಾಣಿ ಮಗ ಶಂಕರ್ ತನ್ನ ಹೆಂಡತಿ ಗುಂಡಾಗಿರೋದನ್ನ ನೋಡಿ ಬಹಳ ಬೇಜಾರ್ ಪಡ್ತಾನೆ. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಹೊಸ ಜೋಡಿ ನೋಡಕ್ಕೆ ಬಿಜ್ಲಿ ರಾಣಿ ಮನೆಗ್ ಬಂದ್ಬಿಡ್ತಾಳೆ. ತನ್ನ ನೋಡಿ ರಾಣಿ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ಬಿಜ್ಲಿ ಒಬ್ಬ ವೇಶ್ಯೆ. ನನ್ ಫ್ರೆಂಡ್ ಮಗನ್ ಮದುವೆ ಅಂತೇಳಿ ಹೇಳ್ದೆ ಬಂದ್ಬಿಟ್ಟೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ ಅಂತ ಬಿಜ್ಲಿ ಕೇಳ್ತಾಳೆ. ಇನ್ನು ಎಲ್ರೂ ಒಂಥರ ವಿಚಿತ್ರವಾಗಿ ನೋಡೋದ್ರಿಂದ ಮಾತನಾಡಿಸಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಈ ಮದುವೆನ ಅವಮಾನವಾಗಿ ಭಾವಿಸಿದ ಶಂಕರ್ ಬೇಜಾರಾಗಿ ಊರಿಂದ 2 ದಿನ ಹೊರಗೋಗಿ ಚೆನ್ನಾಗಿ ಕುಡಿದು ಮನೆಗ್ ಬರ್ತಾನೆ. ಬರ್ತಿದ್ದಂಗೆ ತನ್ನ ಹೆಂಡತಿ ಮೇಲೆ ಟಪಾಟಪ್ ಮಾಡಕ್ ಹೋಗ್ತಾನೆ. ಒಂದ್ ಕಡೆ ಈ ಚಿಕ್ಕ ಹುಡುಗಿಗೆ ನಡೆದಿದ್ದು ಬಾಲ್ಯ ವಿವಾಹ, ಲೋಕಜ್ಞಾನನೇ ಸರಿಯಾಗಿರಲ್ಲ. ಗಂಡ ಏನೋ ಕುಡಿದ್ ಬಂದು ನರಕ ತೋರಿಸ್ತಿರ್ತಾನೆ. ಇನ್ನೊಂದ್ ಕಡೆ ಶಂಕರ್ ತಾಯಿ ಕೂಡ ಏನೂ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಈಕೆನೆ ಇವ್ರಿಬ್ಬರಿಗೆ ಮದುವೆ ಮಾಡ್ಸಿರ್ತಾಳೆ. ಮರುದಿನ ಶಂಕರ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಊರಿಂದಲೇ ಓಡೋಗ್ಬಿಡ್ತಾನೆ. ಇನ್ನು ಅವತ್ತಿಂದ ಆ ಮನೆಯಲ್ಲಿ ಬರೀ ಅತ್ತೆ ಸೊಸೆ ಮಾತ್ರ ಜೀವಿಸ್ತಿರ್ತಾರೆ. ಇನ್ನು ಮಲ್ಲಿನ ನೋಡಕ್ಕೆ ಪ್ರತಿದಿನ ಒಬ್ಬ ಹುಡುಗ ಬರ್ತಿರ್ತಾನೆ. ಇವನ್ನ ನೋಡಿದಾಗೆಲ್ಲ ಮಲ್ಲಿ ಕೂಡ ಬಹಳ ಸಂತೋಷ ಪಡ್ತಿರ್ತಾಳೆ. ಇನ್ನು ಇಲ್ಲೇ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಆದ್ರೆ ಮಲ್ಲಿಗ್ ಮದುವೆ ಆಗಿರೋದ್ರಿಂದ ಬೇಜಾರ ಒಳಗೋಗ್ತಿರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಲತಾ ಮನೆಗೆ ರಾಣಿ ಬರ್ತಾಳೆ. ಲತಾ ಫೇಸ್ ನೋಡೋಕೆ ಚೆನ್ನಾಗಿ ಇರುತ್ತೆ, ಆದ್ರೆ ತನ್ನ ಒಳಗಿನ ಬೇಜಾರ ಅರ್ಥ ಆಗಿ ತನ್ನ ಬಟ್ಟೆ ತೆಗೆದು ನೋಡ್ತಾಳೆ. ಒಳಗೆಲ್ಲ ತನ್ನ ಗಂಡ ಮಾಡಿದ ಗಾಯಗಳೇ ಕಾಣಿಸ್ತಿರ್ತವೆ.
ಇನ್ನು ರಾಣಿ ಔಷಧಿ ಹಚ್ತಾ ತನ್ನ ಸ್ಟೋರಿ ಹೇಳ್ತಾಳೆ. ನನ್ನ ಗಂಡ ಕೂಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ, ಸಾಕು ಅಂತ ಹೇಳಿದ್ರು ಕೂಡ ಯಾವಾಗ್ಲೂ ಟಪಾಟಪ್ ಮಾಡ್ತಿದ್ದ. ಆಗ್ಲೇ ಶಂಕರ್ ಹುಟ್ಟಿದ. ಅವನು ಹುಟ್ಟಿದ ಮೇಲೆ ನನ್ನ ಸಮಸ್ಯೆಗಳೆಲ್ಲ ತೀರೋಗ್ತವೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಗ್ಲೇ ನನ್ನ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಅಲ್ಲಿಂದ ಇಲ್ಲಿವರೆಗೂ ನಾನು ಒಂಟಿಯಾಗಿದ್ದೀನಿ ಅಂತ ಬೇಜಾರು ಪಡ್ತಾಳೆ. ಆದ್ಮೇಲೆ ಇವರಿಬ್ರು ಬಿಜ್ಲಿನ ಮೀಟ್ ಆಗ್ತಾರೆ. ಆಗ ಲತಾ ನನಗೆ ಮಕ್ಕಳಾಗ್ತಿಲ್ಲ, ಮಕ್ಕಳಾಗೋ ತರ ನನಗೇನಾದ್ರೂ ಔಷಧಿ ಕೊಡಿ ಅಂತ ಕೇಳ್ತಾಳೆ. ಆಗ ಬಿಜ್ಲಿ, ಲೋಪ ನಿನ್ ಗಂಡನಲ್ಲೇ ಇರ್ಬೋದೇನೋ, ನೀನ್ ಯಾಕೆ ಬೇಜಾರು ಪಡ್ತಿದೀಯಾ? ನನಗ್ ಗೊತ್ತಿರೋ ಒಬ್ಬ ಸ್ವಾಮಿ ಇದ್ದಾರೆ, ಅವ್ರ ಹತ್ರ ನಾವು ಹೋಗೋಣ. ಆದ್ರೆ ನೀನ್ ತನ್ನ ಜೊತೆ ಒಂದ್ಸರಿ ಟಪಾಟಪ್ ಮಾಡ್ಬೇಕು. ಆಗ್ಲೂ ಕೂಡ ನೀನ್ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ನಿನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆಗ ಲತಾ ಫಸ್ಟಿಗೆ ಒಪ್ಕೊಳ್ಳಲ್ಲ. ಆದ್ರೆ ಕೊನೆಗೆ ಬಿಜ್ಲಿ ಲತಾನ ಒಪ್ಸಿ ಕರ್ಕೊಂಡು ಹೋಗ್ತಾಳೆ. ಅಲ್ಲೇ ಲತಾ ಮತ್ತೆ ಬಾಬಾ ಇಬ್ರು ಟಪಾಟಪ್ ಮಾಡ್ತಾರೆ. ಇನ್ನು ಮರುದಿನ ಊರ್ ಬಿಟ್ಟೋಗಿದ್ದ ಶಂಕರ್ನ ಕೆಲ ಜನ ಕಟ್ಟಾಕಿ ರಾಣಿ ಮನೆ ಕರ್ಕೊಂಡ್ಬರ್ತಾರೆ. ನಿನ್ನ ಮಗ ನಮ್ ಐಟಮ್ ಹುಡುಗಿರ ಚೆನ್ನಾಗಿ ಎಂಜಾಯ್ ಮಾಡಿ ಹಣ ಕೊಡದೆ ಓಡಿ ಬಂದಿದ್ದಾನೆ, ನೀನೇ ಹಣ ಕೊಡು, ಹಂಗಾದ್ರೆ ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ರಾಣಿ ಹತ್ರ ಹಣ ಇರಲ್ಲ. ಅದಕ್ಕೆ ಕಿಶನ್ ಹತ್ರ ಸಾಲ ಇಸ್ಕೊಂಡು ಮಗನ್ನ ಬಿಡಿಸ್ಕೊತಾಳೆ. ಇನ್ನು ಒಂದಿನ ಇವರೆಲ್ಲ ಬಿಜ್ಲಿ ಜೊತೆ ಎಂಜಾಯ್ ಮಾಡೋಕ್ ಹೋಗ್ತಾರೆ. ಆಗ ಮಲ್ಲಿ ಕಿಟಕಿಯಿಂದ ನಾನು ಕೂಡ ಬರ್ತೀನಿ ಅನ್ನೋದ್ರಿಂದ ನಾಲ್ವರು ಊರಿಂದ ಹೊರಗೋಗ್ಬಿಡ್ತಾರೆ. ಕೊನೆಗೆ ಎಲ್ರೂ ಮಾತನಾಡ್ತಾ ರಾಣಿ, ನೀನ್ ಕೂಡ ಒಂದು ಮದುವೆ ಆಗಿ ಸೆಟ್ಲ್ ಆಗು ಅಂತ ಬಿಜ್ಲಿ ಹೇಳ್ತಾಳೆ. ಆಗ ಬಿಜ್ಲಿ, ನಾನ್ ನೋಡಿ ಹೇಳ್ತೀನಿ, ಆದ್ರೆ ನಿನ್ನ ಮಗ ಬಹಳ ಕೆಟ್ಟೋಗಿದ್ದಾನೆ, ಇಂಥ ಮಗನ್ನ ಯಾಕೆ ಬಿಡಿಸ್ಕೊಂಡಿ ಅಂತ ಕೇಳಿದಾಗ ಕಪಾಳು ಕೊಡದು ರಾಣಿ ಮಲ್ಲಿನ ಕರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ಮರುದಿನ ಮಲ್ಲಿನ ಲೈನ್ ಹಾಕೋ ಹುಡುಗನ್ನ ರಾಣಿ ನೋಡಿ ಬೈದ್ಬಿಡ್ತಾಳೆ. ಆಗ ಅವನ್ ತಂದಿದ್ದ ಬುಕ್ನ ಬಿಸಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಮಲ್ಲಿ ಬಂದು ಬುಕ್ ತಗೊಂಡು ಮನೆ ಒಳಗ್ ಬರ್ತಾಳೆ. ಆಗ ರಾಣಿ ಅಸಲ್ ಏನ್ ವಿಷಯ ಅಂತ ಮಲ್ಲಿ ಹತ್ರ ಕೇಳಿದಾಗ, ನನಗ್ ಓದೋದು ಅಂದ್ರೆ ಬಹಳ ಇಷ್ಟ, ನಮ್ ಸ್ಕೂಲಲ್ಲೇ ಈ ಹುಡುಗ ನನಗ್ ಪರಿಚಯ ಆಗಿದ್ದ, ನನ್ನ ಮದುವೆ ಕೂಡ ಆಗ್ತೀನಿ ಅಂತ ಹೇಳಿದ್ದ, ನನಗೂ ಕೂಡ ಆ ಹುಡುಗ ಅಂದ್ರೆ ಇಷ್ಟ. ಆದ್ರೆ ನಮ್ ತಂದೆ ತಾಯಿ ಹಣಕ್ಕಾಸೆ ಪಟ್ಟು ಈ ಮದುವೆ ಮಾಡಿಸ್ಬಿಟ್ರು, ನನಗೂ ಕೂಡ ಅವ್ರಿಗೇನು ಹೇಳೋಕಾಗ್ಲಿಲ್ಲ ಅಂತ ಬಹಳ ಬೇಜಾರು ಪಡ್ತಾಳೆ. ಈ ಕಡೆ ಮಗನ್ ಮದುವೆ ಮಾಡಿದ ಸಾಲ ಕೇಳಕ್ಕೆ ದಿನಾಲೂ ಶೇಟ್ ಮನೆಗ್ ಬರ್ತಿರ್ತಾನೆ. ಒಂದ್ ಕಡೆ ಶಂಕರ್ ಏನೂ ಜವಾಬ್ದಾರಿ ಇಲ್ದೆ ಮಲ್ಲಿನ ಹೊಡೆದು ಟಪಾಟಪ್ ಮಾಡೋಕೆ ಹೋಗ್ತಿರ್ತಾನೆ. ಆಗ ರಾಣಿ ಬಂದು ಅವನ್ನ ಮನೆಯಿಂದ ಹೊರಗಾಗ್ಬಿಡ್ತಾಳೆ. ಆಗ ಶಂಕರ್ ಕೂಡ ನಾನು ಯಾವತ್ತೂ ಇಲ್ಲಿಗೆ ಬರಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ. ಇನ್ನು ಬಿಜ್ಲಿ ಜೀವನದಲ್ಲೂ ದೊಡ್ಡ ಟ್ವಿಸ್ಟ್ ಹೊರಗೆ ಬರುತ್ತೆ. ಬಿಜ್ಲಿ ರಾಜು ಅನ್ನೋ ವ್ಯಕ್ತಿ ಹತ್ರ ಹೋಗಿ, ನೀನಂದ್ರೆ ನನಗಿಷ್ಟ, ನಿನಗೂ ಕೂಡ ನಾನಂದ್ರೆ ಇಷ್ಟನಾ ಅಂತ ಕೇಳ್ಬಿಡ್ತಾಳೆ. ಆಗ ರಾಜು, ಹೌದು ನನಗಿಷ್ಟ, ನಾವಿಲ್ಲಿಂದ ದೂರ ಹೋಗ್ಬಿಡೋಣ, ನಾವೊಂದು ಟಪಾಟಪ್ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ಬಿಡ್ತಾನೆ. ಇದನ್ ಕೇಳಿ ಬಿಜ್ಲಿ ಮನಸ್ಸು ಹೊಡೆದೋಗ್ಬಿಡುತ್ತೆ. ಯಾಕಂದ್ರೆ ನನ್ನ ಮನಸ್ಸೇ ಅರ್ಥ ಮಾಡ್ಕೊಳ್ದೆ ಟಪಾಟಪ್ ಬಿಸ್ನೆಸ್ ಹೇಳೋಣ ಅಂತಿದಾನಲ್ಲ, ಇವನೊಬ್ಬ ಗಂಡ್ಸೇನಾ ಅಂತ ಬಹಳ ಬೇಜಾರಾಗಿ ಫೀಲ್ ಆಗ್ತಾಳೆ. ಇನ್ನು ಈ ಕಡೆ ಲತಾ ಮತ್ತೆ ಸ್ವಾಮಿಯ ಟಪಾಟಪ್ ಫಲಿತವಾಗ್ಬಿಡುತ್ತೆ. ಲತಾ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ. ಈ ವಿಷಯನ ಗಂಡನಿಗೆ ಹೇಳೋಕ್ ಹೋದಾಗ ತಾನ್ ಕೋಪದಿಂದ, ನೀನ್ ಯಾರ ಜೊತೆ ಮಲ್ಕೊಂಡಿದ್ದಿ ಹೇಳು ಅಂತ ಹೇಳ್ಬಿಡ್ತಾನೆ. ಆಗ ಲತಾ, ಇಲ್ಲರಿ ಇದು ನಿಮ್ಮ ಮಗುನೆ ಅಂತ ಹೇಳ್ತಾಳೆ. ಆಗ ತಾನೊಂದು ಸತ್ಯ ಹೊರಗಿಡ್ತಾನೆ, ಅಸಲು ನನಗೆ ಮಕ್ಕಳೇ ಆಗಲ್ಲ, ನೀನ್ ಯಾರ ಜೊತೆ ಮಲ್ಕೊಂಡಿ ಹೇಳು ಅಂತ ಹೇಳ್ಬಿಡ್ತಾನೆ. ಈ ಮಾತನ್ನ ಕೇಳಿ ಲತಾ ಶಾಕ್ ಆಗ್ಬಿಡ್ತಾಳೆ. ಇದನ್ನ ಗೊತ್ತಿದ್ದು ನನ್ನ ಜೀವನ ಯಾಕೆ ಹಾಳು ಮಾಡಿದ್ರಿ ಅಂತ ಕೇಳ್ಬಿಡ್ತಾಳೆ. ಆಗ ಅವನು ಈಕೆನೆ ಸಾಯ್ಸಕ್ ಹೋಗ್ಬಿಡ್ತಾನೆ. ಅದೇ ಟೈಮ್ಗೆ ರಾಣಿ ಬಂದು ಕಾಪಾಡೋಕ್ ಹೋಗಿ ಗಂಡನ ಬೆಂಕಿಗೆ ದೂಗ್ಬಿಡ್ತಾಳೆ. ಅಲ್ಲೇ ತಾನು ಸತ್ತೋಗ್ಬಿಡ್ತಾನೆ. ಇನ್ನು ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಬಿಜ್ಲಿ ಹತ್ರ ಓಡೋಗ್ಬಿಡ್ತಾರೆ. ಆದ್ರೆ ರಾಣಿಯ ಒಂದು ಬಾಧ್ಯತೆ ಉಳಿದ್ಬಿಡುತ್ತೆ. ಅದಕ್ಕೆ ರಾಣಿ ಮನೆ ಮಾರಿ ಮಲ್ಲಿ ಲವರ್ನ ಕರೆಸಿ ಮಲ್ಲಿಗೆ ಆ ಹಣ ಕೊಟ್ಟು ನೀವಿಬ್ರು ಎಲ್ಲಿಗಾದ್ರೂ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾಳೆ. ಇನ್ನು ಇವ್ರು ಮೂವರು ಆ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರೆ. ಇದೇ ಸೀನ್ ನಿಂದ ಈ ಸಿನಿಮಾ ಕೊನೆ ಆಗುತ್ತೆ. ಇದರಲ್ಲಿ ರಾಣಿ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.